ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಟೆರೇಸ್ ಗಾರ್ಡನ್. ಇವತ್ತು ನಾನು ನಿಮಗೆ ನನ್ನ ಟೆರೇಸ್ ಗಾರ್ಡನಲ್ಲಿ ಎಷ್ಟೊಂದು ಹೂವು ಅರಳಿದೆ ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ ನೋಡಿ. ಇದು ಕರ್ಣಕುಂಡಲ ಹೂವಿನ ಗಿಡದಲ್ಲಿ ಯಾವಾಗಲೂ ಹೂವು ಆಗ್ತಾ ಇರುತ್ತೆ. ಹಾಗೆಯೇ ಈ ಹಳದಿ ಕಲರ್ ದಾಸವಾಳ ಗಿಡದಲ್ಲೂ ಒಂದು ಹೂವು ಆಗಿದೆ ನೋಡಿ. ಮೊದಲೆಲ್ಲ ತುಂಬ ಹೂವು ಆಗ್ತಿತ್ತು, ಇವಾಗ ಸ್ವಲ್ಪ ಹೂವು ಆಗೋದು ಕಡಿಮೆ ಆಗಿದೆ. ಸ್ವಲ್ಪ ಚೆನ್ನಾಗಿ ಫರ್ಟಿಲೈಸರ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಹೂವು ಬಿಡ್ಬೋದು. ನೆಕ್ಸ್ಟ್ ಇದು ನೋಡಿ, ಪಿಂಕ್ ಕಲರ್ ರೋಸ್ ಒಂದಾಗಿದೆ. ಜನವರಿ ಕಳೆದಂಗೆ ಫೆಬ್ರವರಿ ಟೈಮಲ್ಲಿ ತುಂಬ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್ಪೆಷಲಿ ದಾಸವಾಳ ಮತ್ತು ರೋಸ್ ಗಿಡಗಳಲ್ಲಿ ಕೂಡ ಚೆನ್ನಾಗಿ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಅಲ್ಲಲ್ಲಿ ಒಂದೊಂದು ಮೊಗ್ಗು ಇದೆ. ಇದು ರೆಡ್ ಕಲರ್ ರೋಸ್, ಒಂದು ಹೂವಾಗಿದೆ. ಹಾಗೆಯೇ ಸ್ವಲ್ಪ ಮೊಗ್ಗುಗಳು ಕೂಡ ಬಿಟ್ಟಿದೆ. ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿರೋ ಕಾರಣ ಗಿಡಗಳನ್ನು ಪ್ರೂನ್ ಮಾಡಲಿಕ್ಕೆಲ್ಲ ಇದು ಬೆಸ್ಟ್ ಟೈಮ್ ಅಲ್ಲ. ಯಾಕೆಂದರೆ ದಾಸವಾಳ ಗಿಡ ಎಲ್ಲ ನಾವು ಪ್ರೂನ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಜಾಸ್ತಿ ಬಿಸಿಲಿದ್ರೂ ಮಾಡಬಾರ್ದು, ಜಾಸ್ತಿ ಮಳೆ ಇದ್ರೂ ಕೂಡ ನಾವು ಗಿಡಗಳನ್ನು ಪ್ರೂನ್ ಮಾಡೋಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರ ಹಾಗೆ ಬಿಟ್ಟಿದ್ದೀನಿ. ಇದು ನೋಡಿ, ರೆಡ್ ಕಲರ್ ಹೈಬಿಸ್ಕಸ್ ಇನ್ನೂ ಚೆನ್ನಾಗಿ ಅರಳಿಲ್ಲ, ಆದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದೆಲ್ಲ ಹೊಸ ಗಿಡಗಳು, ನಾನು ಲಾಸ್ಟ್ ಟೈಮ್ ಹಾಕಿದ್ದು ತೋರಿಸ್ತಿದೆ ಅಲ್ಲ, ಅದರಲ್ಲಿ ಇವಾಗ ಹೂವು ಆಗ್ತಾ ಇರೋದು. ಹಾಗೆಯೇ ಪಿಂಕ್ ಕಲರ್ ಜೆರೇನಿಯಂ, ನಾನು ರೀಪಾಟ್ ಮಾಡ್ದಂಗಿಂದ ನೋಡ್ತಾ ಇರ್ಬೋದು ನೀವು. ಗಿಡ ಇವಾಗ ಎಷ್ಟು ಚೆನ್ನಾಗಿ ಫಾಸ್ಟಾಗಿ ಬೆಳೀತಾ ಇದೆ. ಜೆರೇನಿಯಂ ಎಸ್ಪೆಷಲಿ ನಾವು ಗಿಡಗಳನ್ನು ತಂದ ತಕ್ಷಣ ಈ ಸೀಸನಲ್ಲಂತೂ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ, ಅಂದರೆ ಬೇಗನೆ ಬೆಳ್ಕೊಳ್ಳುತ್ತೆ. ಹಾಗೆಯೇ ಕನಕಾಂಬರ ಕೂಡ ಹೂವು ಆಗಿದೆ. ಇದೊಂದು ದಾಸವಾಳ ಗಿಡವನ್ನು ನಾನು ಲಾಸ್ಟ್ 1 ಮಂತ್ ಬ್ಯಾಕ್ ಚೆನ್ನಾಗಿ ಪ್ರೂನ್ ಮಾಡಿದ್ದೆ. ಪ್ರೂನ್ ಮಾಡಿ ಆದಮೇಲೆ ನೋಡಿ, ಇದು ಫಸ್ಟ್ ಹೂವು ಆಗಿರೋದು. ಇದು ಆರೆಂಜ್ ಕಲರ್ ಡಬಲ್ ಪೆಟಲಿದ್ದು, ಬಟ್ ಇವಾಗ ಆಗಿರೋ ಹೂವು ಬರೀ ಸಿಂಗಲ್ ಪೆಟಲಲ್ಲಾಗಿದೆ ನೋಡಿ. ಹಾಗೆಯೇ ಹಳದಿ ಕಲರ್ ಗುಲಾಬಿ ಹೂವು ಆಗಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ. ಈ ಗಿಡದ ಒಂದು ಸ್ಪೆಷಾಲಿಟಿ ಏನಂದರೆ, ನಾವು ಸ್ವಲ್ಪ ಹೂವು ಆದ ತಕ್ಷಣ ಎಲ್ಲ ಎಲೆಗಳನ್ನು ಕೂಡ ಸಮೇತ ತೆಗೆದುಬಿಟ್ರೆ ಪುನಃ ಚಿಗುರಿ ಪುನಃ ಚೆನ್ನಾಗಿ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಎಲ್ಲ ರೋಸ್ ಗಿಡಗಳಿಗೂ ಕೂಡ ನಾವು ಆ ಥರ ಮಾಡ್ಬೋದು. ತುಂಬ ಬೆಳೆದಿರುವಂಥ ಹಣ್ಣಾಗಿರುವಂಥ ಎಲೆಗಳಿದ್ದರೆ ನಾವು ಗಿಡದಲ್ಲಿ ಹಾಗೆ ಬಿಡಬಾರ್ದು. ಆವಾಗ ಚೆನ್ನಾಗಿ ಕ್ಲೀನ್ ಮಾಡ್ತಾಯಿದ್ರೆ ಮತ್ತೆ ಹೊಸ ಚಿಗುರು ಬಂದು ಚೆನ್ನಾಗಿ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಎಷ್ಟೊಂದು ಹೂವಾಗಿದೆ ಅಂತ. ನಿಮಗೇನಾದರೂ ರೋಸ್ ಪ್ಲ್ಯಾಂಟ್ ತುಂಬ ಇಷ್ಟ ಇದ್ದರೆ, ಅಂದರೆ ರೋಸ್ ಪ್ಲ್ಯಾಂಟ್ ಬೆಳೆಸಬೇಕು ಅಂತ ಆಸೆ ಇದ್ದರೆ, ನಿಮ್ಮ ಗಾರ್ಡನಲ್ಲಂತೂ ಈ ಕಲರ್ ಅಂದರೆ ವೈಟ್ ಬಟನ್ ರೋಸ್ ಅಂತೂ ಬೆಳೆಸಲೇಬೇಕು. ಯಾಕೆಂದರೆ ಇದರಲ್ಲೊಮ್ಮೆ ಹೂವಾಗಕ್ಕೆ ಸ್ಟಾರ್ಟ್ ಆದರೆ ಫುಲ್ ಬುಷಿಯಾಗಿ, ಅಂದರೆ ಬಂಚಲ್ಲಿ ಹೂವಾಗುತ್ತೆ ನೋಡಿ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಹೂವಾಗಿದೆ ಅಂತ. ಇದನ್ನು ಪುನಃ ಗಿಡಗಳನ್ನೆಲ್ಲ ಒಂದು ಸಲ ಆದಮೇಲೆ ಪುನಃ ಚೆನ್ನಾಗಿ ಪ್ರೂನ್ ಮಾಡಿದರೆ, ಸಾಫ್ಟ್ ಪ್ರೂನಿಂಗ್ ಮಾಡಿದರೆ ಪುನಃ ಮತ್ತೆ ಚಿಗುರಿ ಮತ್ತೆ ಹೂವಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಜನವರಿ ಫೆಬ್ರವರಿ ಮಾರ್ಚ್ ಈ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಹೂವಾಗುತ್ತೆ ಇದರಲ್ಲಿ ನೋಡಿ. ಇದು ಆರೆಂಜ್ ಕಲರದು ಡಬಲ್ ಕಲರ್ ಇದ್ದು, ಆರೆಂಜ್ ಆ್ಯಂಡ್ ವೈಟು. ಇದರಲ್ಲಿ ಕೂಡ ಹಾಗೆಯೇ ಹೂವು ಆಗ್ತಾ ಇದೆ. ಹಾಗೆಯೇ ಹೊಸ ಮೊಗ್ಗುಗಳು ಕೂಡ ಬಿಟ್ಟಿದೆ. ಈ ಟೈಮಲ್ಲಿ ನಾವು ಗಿಡಗಳಿಗೆ ಫರ್ಟಿಲೈಸರ್ಸ್ ಚೆನ್ನಾಗಿ ಕೊಡಬೇಕು. ಅದರಲ್ಲಿ ಎಸ್ಪೆಷಲಿ ನಾವು ಲಿಕ್ವಿಡ್ ಫರ್ಟಿಲೈಸರ್ಸೇ ಜಾಸ್ತಿ ಕೊಡಬೇಕಾಗುತ್ತೆ. ಮನೆಯಲ್ಲೇ ತಯಾರಿಸಿದಂಥ ರೈಸ್ ವಾಟರ್ ಫರ್ಟಿಲೈಸರ್ ಆಗಲಿ ಅಥವಾ ಕಿಚನ್ ವೇಸ್ಟಿಂದ ಮಾಡಿದಂಥ ಲಿಕ್ವಿಡ್ ಫರ್ಟಿಲೈಸರ್ ಆಗಲಿ, ಇಂಥದ್ದನ್ನು ನಾವು ಪ್ರತಿ ವೀಕಿಗೆ ಒಂದು ಸಾರಿ, ಅಂದರೆ ಅಟ್ಲೀಸ್ಟ್ 7 ಡೇಸ್ ಗ್ಯಾಪಲ್ಲಿ ನಾವು ಕೊಡೋದು ತುಂಬ ಒಳ್ಳೆಯದು ನೋಡಿ. ಈ ಗಿಡದಲ್ಲಿ ನೋಡಿ, ಇದು ಇನ್ನೊಂದು ವೈಟ್ ಕಲರ್ ಬಟನ್ ರೋಸ್. ಇದರಲ್ಲಿ ನೋಡಿ ಯಾವ ಥರ ಆಗಿದೆ ಅಂತ. ಒಂದೊಂದು ಇದು ಕೂಡ ನೋಡಿದರೆ ಒಂಥರ ಬೊಕ್ಕೆ ಥರ ಅನಿಸುತ್ತೆ, ಆ ಥರ ಇದೆ ನೋಡಿ. ಎಲ್ಲ ಬ್ರಾಂಚಸಲ್ಲಿ ಕೂಡ ಹೂವಾಗಿದೆ ನೋಡಿ. ಇಂಥ ಟೈಮಲ್ಲಿ ನೀವು ಸ್ವಲ್ಪ ಕೆಮಿಕಲ್ ಫರ್ಟಿಲೈಸರನ್ನು ಕೂಡ ಕೊಡ್ಬೋದು, ಯಾಕೆಂದರೆ ಚೆನ್ನಾಗಿ ಫ್ಲವರಿಂಗ್ ಆಗುತ್ತೆ. ನಾನು ನಾನು ಒಂದು ಸಲ DAP ಯೂಸ್ ಮಾಡಿದ್ದೆ 1 ಮಂತ್ ಬ್ಯಾಕ್. ಇದು ನೋಡಿ ಓಲಿಯಂಡರ್ ಕಣಗಿಲೆ ಹೂವು. ಇದರಲ್ಲಿ ಕೂಡ ಹೂವು ಆಗ್ತಾಯಿದೆ. ಇಷ್ಟೋ ತನಕ ತುಂಬ ದಿವಸ ಆಗಿತ್ತು ಇದರಲ್ಲಿ ಹೂವು ಆಗದೆ. ಇವಾಗ 1 ಮಂತಿಂದ ಇದರಲ್ಲಿ ಚೆನ್ನಾಗಿ ಹೂವಾಗಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆಯೇ ಹೇಳಿದಾಗೆ ನಿತ್ಯ ಪುಷ್ಪ ಹೂವಲ್ಲಿ ಯಾವಾಗ ನೋಡಿದರೂ ಹೂವಿರುತ್ತೆ ನೋಡಿ. ಇದೊಂದು ವೆರೈಟಿ. ಹಾಗೆಯೇ ಇಲ್ಲಿ ಪಕ್ಕದಲ್ಲಿ ನೋಡಿ ಇನ್ನೊಂದು ವೆರೈಟಿ ಇದೆ.
ನನ್ನಲ್ಲಿ ಈಗ ಎಷ್ಟೊಂದು ಗಿಡಗಳಿದೆ ಅಂದರೆ ಗಿಡಗಳನ್ನು ಹಾಕೋಕ್ಕೆ ಪಾಟೇ ಇಲ್ಲ, ಅಷ್ಟೊಂದು ಗಿಡಗಳಿದೆ. ಹಾಗೆ ಕೆಲವೊಂದು ಗಿಡಗಳನ್ನು ಪಾಟಲ್ಲೇ ಬಿಟ್ಟಿದ್ದೀನಿ ನೋಡಿ, ನೀವು ನೋಡ್ತಾ ಇರ್ಬೋದು. ಎಲ್ಲ ಪಾಟಲ್ಲಿ ಕೂಡ ಮಲ್ಟಿಪಲ್ ಪ್ಲ್ಯಾಂಟ್ಸ್ ಇದೆ. ಇದು ನೋಡಿ ರುದ್ರಾಕ್ಷಿ ಹೂವಿನ ಗಿಡ, ಇದರಲ್ಲೂ ಕೂಡ ಚೆನ್ನಾಗಿ ಹೂವು ಬಿಟ್ಟಿದೆ. ಇದು ಕೂಡ ಹಾಗೇನೆ ಆಲ್ ಟೈಮ್ ಒಂದು ಫ್ಲವರಿಂಗ್ ಪ್ಲಾಂಟ್ ಅಂತಾನೆ ಹೇಳ್ಬೋದು. ಇದು ರೆಡ್ ಕಲರ್ ಬಟನ್ ರೋಸ್. ಇದು ತುಂಬ ದಿವಸ ಆದಮೇಲೆ ಆಗ್ತಾ ಇರೋದು, ಹೂವೇ ಬಿಟ್ಟಿರಲಿಲ್ಲ. ಇವಾಗ ಚೆನ್ನಾಗಿ ಚಿಗುರಿ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆಯೇ ವೈಟ್ ಕಲರ್ ಹೈಬ್ರಿಡ್ ರೋಸ್ ಇದು ಕೂಡ ಹೂ ತುಂಬ ಕಡಿಮೆ ಆಗೋದು, ಆದರೆ ಬಿಟ್ಟರೆ ತುಂಬ ದೊಡ್ಡದಾಗಿ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇಡೀ ಗಾರ್ಡನಲ್ಲಿ ತುಂಬ ಹೈಲೈಟಾಗಿ ಕಾಣುತ್ತೆ ಇದು ನೋಡಿ. ಇವತ್ತು 2 ಹೂವಾಗಿದೆ ಒಂದೇ ಗಿಡದಲ್ಲಿ. ಗುಲಾಬಿ ಹೂವಾದರೆ ಆಲ್ಮೋಸ್ಟ್ ಒಂದು 3-4 ಡೇಸ್ ಅಂತೂ ಇದ್ದೇ ಇರುತ್ತೆ. ನೋಡೋಕೆ ಕೂಡ ಚೆನ್ನಾಗಿ ಕಾಣಿಸುತ್ತೆ ಗಾರ್ಡನ್ ಕೂಡ. ಇದು ನೋಡಿ ಕೋಲಿಯಸ್. ನಾನು ಲಾಸ್ಟ್ ಟೈಮು ಇದನ್ನು ರೀಪಾಟ್ ಮಾಡಿ ಸಾಫ್ಟ್ ಪ್ರೂನ್ ಮಾಡಿಬಿಟ್ಟಿದ್ದೆ. ಇವಾಗೆಲ್ಲ ಹೊಸ ಹೊಸ ಬ್ರಾಂಚಸ್ ಬಂದುಬಿಟ್ಟು ಎಷ್ಟು ಚೆನ್ನಾಗಿ ಬುಷಿಯಾಗಿ ಆಗಿದೆ ನೋಡಿ. ನೋಡೋಕೆ ಕೂಡ ಹಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಇನ್ನಷ್ಟು ಗಿಡಗಳಿದೆ, ಇದನ್ನೆಲ್ಲ ಪಾಟಿಗೆ ಬೇರೆ ಸಪ್ರೇಟಾಗಿ ಹಾಕಬೇಕು. ಹಾಗೆಯೇ ಶಂಖಪುಷ್ಪ ಗಿಡದಲ್ಲಿ ಕೂಡ ಯಾವಾಗಲೂ ಹೂವು ಆಗ್ತಾ ಇರುತ್ತೆ ಒಂದೊಂದು. ಈ ಟೈಮಲ್ಲಿ ಹೂವು ಎಷ್ಟು ಬಿಡ್ತಾ ಇರುತ್ತೆ ಅಷ್ಟೇ ಮೇಂಟೈನ್ ಮಾಡೋದು ಕೂಡ ತುಂಬ ಕಷ್ಟ. ಯಾಕೆಂದರೆ ಎಲ್ಲ ಥರದ ಕೀಟಗಳ ಪ್ರಾಬ್ಲಮ್ಸ್, ಎಸ್ಪೆಷಲಿ ಅಫಿಡ್ಸ್, ಮಿಲಿ ಬಗ್ಸ್ ಅಂಥದ್ದೆಲ್ಲ ಇವಾಗ ಜಾಸ್ತಿ ಕಾಟ ಹೂವಿನ ಗಿಡಗಳಿಗೆ. ಆವಾಗವಾಗ ನಾವು ಸ್ಪ್ರೇ ಮಾಡ್ತಾ ಇರಬೇಕು, ನೀಮ್ ಆಯಿಲ್ ಸ್ಪ್ರೇ ಎಲ್ಲ. ನೋಡಿ ಇದರಲ್ಲಿ ಕೂಡ ಹಾಗೆಯೇ ಚೆನ್ನಾಗಿ ಮಗುಗಳು ಬಿಡ್ತಾ ಇದೆ ಇವಾಗ. ಹಾಗೆಯೇ ಒಂದು ಹೂವು ಆಗಿದೆ ನೋಡಿ. ನೀವು ಗಿಡಗಳ ಎಲೆಗಳನ್ನು ಗಮನಿಸ್ತಿರ್ಬೋದು, ಇದರಲ್ಲಿ ನೋಡಿ ಎಷ್ಟೊಂದು ಡಸ್ಟ್ ಕೂತ್ಕೊಂಡಿದೆ ಅಂತ. ಇದಕ್ಕೆ ನಾವು ಮೇಲಿಂದ ನೀರನ್ನು ಕೂಡ ಸ್ಪ್ರೇ ಮಾಡಬೇಕಾಗುತ್ತೆ ಡೈಲಿ. ಇದು ನೋಡಿ ಹೊಸದಾಗಿ ಹಾಕಿರುವಂಥ ಕರ್ಣಕುಂಡಲ ಗಿಡಗಳೆಲ್ಲ ಬಂದುಬಿಟ್ಟು ಇವಾಗ ಪುನಃ ಹೂವು ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ಹೂವು ಬಿಡ್ತಿದೆ ಎಲ್ಲ ಗಿಡದಲ್ಲಿ ಕೂಡ. ಹಾಗೆಯೇ ಇಲ್ಲಿ ನೋಡಿ ಈ ಶಂಖಪುಷ್ಪ ಹೂವಿನ ಗಿಡವನ್ನು ನಾನು ನೆಟ್ಟಿಗೆ ಹಬ್ಬಿಸಿಬಿಟ್ಟಿದ್ದೆ. ಅದರಲ್ಲಿ ಕೂಡ ಇವಾಗ ಚೆನ್ನಾಗಿ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಥರದ ನೆಟ್ ಇದ್ದರೆ ತುಂಬ ಚೆನ್ನಾಗಿ ಗಿಡಗಳನ್ನು ಕೂಡ ನಾವು ಹಬ್ಬಿಸಿಬಿಡ್ಬೋದು. ಆಂಥೋರಿಯಂ ಗಿಡದಲ್ಲಿ ಕೂಡ ಒಂದು ಹೂವಾಗಿದೆ ನೋಡಿ. ಇದರಲ್ಲಿ ವೈಟಲ್ಲಿ ಒಂದು ಪಿಂಕ್ ಪೀಚ್ ಕಲರ್ ಒಂದು ನಾಮ ಬಂದಿದೆ ನೋಡಿ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.